ಮಂಗಳೂರಿಗೆ ನೂತನ ಪೊಲೀಸ್ ಕಮಿಷನರ್ ನೇಮಕರಾಗಿದ್ದಾರೆ. ನೂತನ ಕಮಿಷನರ್ ಆಗಿ ಸುಧೀರ್ ರೆಡ್ಡಿ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ನಿರ್ಗಮಿತ ಕಮಿಷನರ್ ಅನುಪಮ್ರಿಂದ ಅಧಿಕಾರ ಹಸ್ತಾಂತರ ಮಾಡಲಾಗಿದೆ. ಮಂಗಳೂರಿಗೆ ನೂತನ ಪೊಲೀಸ್ ಕಮಿಷನರ್ ನೇಮಕರಾಗಿದ್ದಾರೆ. ನೂತನ ಕಮಿಷನರ್ ಆಗಿ ಸುಧೀರ್ ರೆಡ್ಡಿ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ನಿರ್ಗಮಿತ ಕಮಿಷನರ್ ಅನುಪಮ್ರಿಂದ ಅಧಿಕಾರವನ್ನು ಹಸ್ತಾಂತರಿಸಲಾಗಿದೆ. ಮಂಗಳೂರಿನ ಕಮಿಷನರ್ ಕಚೇರಿಯಲ್ಲಿ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ ಸುಧೀರ್ ರೆಡ್ಡಿ ಅವರು. ನಿನ್ನೆ ಸಂಜೆ ವರ್ಗಾವಣೆಯಾಗಿದ್ದ ಕಮಿಷನರ್ ಅನುಪಮ್ ಅಗರ್ವಾಲ್ ಬಂಟ್ವಾಳದಲ್ಲಿ ರಹೀಂ ಹತ್ಯೆ ಹಿನ್ನೆಲೆ ಕಮಿಷನರ್ ಟ್ರಾನ್ಸ್ಫರ್ ಆಗಿದ್ದಾರೆ. ಈಗ ಮಂಗಳೂರಿನಲ್ಲಿ ನೂತನ ಕಮಿಷನರ್ ಆಗಿ ಸುಧೀರ್ ರೆಡ್ಡಿ ನೇಮಕಗೊಂಡಿದ್ದಾರೆ. ದೃಶ್ಯದಲ್ಲಿ ನೀವು ಗಮನಿಸಬಹುದು, ಅಧಿಕಾರವನ್ನು ಹಸ್ತಾಂತರ ಮಾಡಿರುವಂಥದ್ದು. ನೂತನ ಕಮಿಷನರ್ ಆಗಿ ಸುಧೀರ್ ರೆಡ್ಡಿ ಅಧಿಕಾರವನ್ನು ಸ್ವೀಕರಿಸಿದ್ದು, ನಿರ್ಗಮಿತ ಕಮಿಷನರ್ ಅನುಪಮ್ರಿಂದ ಅಧಿಕಾರವನ್ನು ಹಸ್ತಾಂತರಿಸಲಾಗಿದೆ. ನೂತನ ಕಮಿಷನರ್ ಆಗಿ ಸುಧೀರ್ ರೆಡ್ಡಿ ಮಂಗಳೂರಿನಲ್ಲಿ ಅಧಿಕಾರವನ್ನು ಸ್ವೀಕರಿಸಿದ್ದಾರೀಗ. ಸದಾ ಮಂಗಳೂರಿನಲ್ಲಿ ಒಂದಿಲ್ಲ ಒಂದು ಪ್ರಕರಣಗಳು ಬೆಳಕಿಗೆ ಬರುತ್ತಿದ್ದು ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿತ್ತು ಮಂಗಳೂರಿನಲ್ಲಿ. ಹೀಗಾಗಿ ಎಚ್ಚೆತ್ತ ಸರ್ಕಾರ ಈಗ ಕಮಿಷನರ್ ಚೇಂಜ್ ಆಗಿದ್ದಾರೆ. ಮಂಗಳೂರಿನಲ್ಲಿ ನಿರ್ಗಮಿತ ಕಮಿಷನರ್ ಅನುಪಮ್ರಿಂದ ಹಸ್ತಾಂತರಿಸಲಾಗಿದೆ. ಮಂಗಳೂರಿಗೆ ನೂತನ ಪೊಲೀಸ್ ಕಮಿಷನರ್ ನೇಮಕರಾಗಿದ್ದಾರೆ. ಈಗ ನಿರ್ಗಮಿತ ಕಮಿಷನರ್ ಅನುಪಮ್ರಿಂದ ಅಧಿಕಾರವನ್ನು ಹಸ್ತಾಂತರಿಸಲಾಗಿದ್ದು, ನೂತನ ಕಮಿಷನರ್ ಆಗಿ ಸುಧೀರ್ ರೆಡ್ಡಿ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ಬನ್ನಿ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಮಂಗಳೂರು ರಿಪೋರ್ಟರ್ ಆದಿತ್ಯ ರಾವ್. ಆದಿತ್ಯ, ಸದಾ ಕೋಮು ಗಲಭೆಯಿಂದ ಸುದ್ದಿಯಲ್ಲಿರುವಂಥ ಮಂಗಳೂರು, ಸುಧೀರ್ ರೆಡ್ಡಿ ಕಮಿಷನರ್ ಆಗಿ ಹೊಸದಾಗಿ ಈಗ ಎಂಟ್ರಿ ಕೊಟ್ಟಿದ್ದಾರೆ. ಸುಧೀರ್ ಅವರು ಯಾವ ರೀತಿ ಕ್ರಮ ಕೈಗೊಳ್ಬೋದು, ಅವರೇನಾದರೂ ಮಾತನಾಡಿದ್ರಾ ಈ ಬಗ್ಗೆ ಅಂತ, ಏನು ಭರವಸೆ ಕೊಟ್ಟರು ಮಂಗಳೂರು ಜನಕ್ಕೆ ಅಂತ? ಎಸ್ ಕಾರ್ತಿಕ್, ಈಗಾಗಲೇ ಮಂಗಳೂರಿನಲ್ಲಿ ರಹಿಮಾನ್ ಹತ್ಯೆಯಾದ ಬಳಿಕ ಒಂದು ಅನೇಕ ಬದಲಾವಣೆಗಳು ಕೂಡ ಆಗಿರುವಂತದ್ದು. ಯಾಕಂತ ಹೇಳಿದ್ರೆ ರಹಿಮಾನ್ ಹತ್ಯೆಯಾದ ಬಳಿಕ ಅಂದ್ರೆ ಇಲ್ಲಿಯ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ಹೇಳುವಂತಹ ನಿಟ್ಟಿನಲ್ಲಿ ಅತ್ಯಂತ ಆರೋಪಗಳು ಕೂಡ ಕೇಳಿ ಬರ್ತಾ ಇತ್ತು. ಆ ನಿಟ್ಟಿನಲ್ಲಿ SP ಅವರು ಕಮಿಷನರ್ ಅವರನ್ನು ಕೂಡ ವರ್ಗಾವಣೆ ಮಾಡಿರುವಂತದ್ದು. ಅನುಪಮ್ ಅಗರ್ವಾಲ್ ಅವರನ್ನು ವರ್ಗಾವಣೆ ಮಾಡಿ ಬಳಿಕ ಈಗ ಸುಧೀರ್ ರೆಡ್ಡಿ ಅವರನ್ನು ಅಧಿಕಾರವನ್ನು ಪಡೆದಿರುವಂತದ್ದು. ಇಂದು ಅಧಿಕಾರ ಸ್ವೀಕಾರದ ಎಲ್ಲ ಪ್ರಕ್ರಿಯೆಗಳು ಕೂಡ ಮುಗ್ದಿರುವಂತದ್ದು. ಸುಧೀರ್ ರೆಡ್ಡಿ ಅವರು ಮೂಲತಃ ಇವರು 2016-17ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ SP ಆಗಿ ಸೇವೆ ಸಲ್ಲಿಸಿದ್ರು. ಅಂದ್ರೆ ಶರತ್ ಮಡಿವಾಳ್ ಹತ್ಯೆ ಸಂದರ್ಭದಲ್ಲಿ ಜಿಲ್ಲೆಗೆ ನೇಮಕ ಆಗಿದ್ರು. ಮತ್ತು ಈ ಹತ್ಯೆಯಲ್ಲಿ ಏನೆಲ್ಲ ಕೋಮು ಗಲಭೆಗಳಿವೆ ಇದನ್ನೆಲ್ಲ ಅತ್ಯಂತ ಸುಲಲಿತವಾಗಿ ಮತ್ತು ಜಿಲ್ಲೆಯ ಶಾಂತಿ ಕಾಪಾಡುವ ನಿಟ್ಟಿನಲ್ಲಿ ಅತ್ಯಂತ ಉತ್ತಮವಾದಂತಹ ಪಾತ್ರವನ್ನು ಕೂಡ ವಹಿಸಿಕೊಂಡಿರುವಂತದ್ದು. ಬಳಿಕ ಈ ಎಲ್ಲ ಗಲಭೆಗಳಂದ್ರೆ ಶರತ್ ಮಡಿವಾಳ್ ಹತ್ಯೆಯಾದ ಬಳಿಕ ಅನೇಕ ಗಲಭೆಗಳು ಕೂಡ ನಡೆದಿರುವಂತದ್ದು. ಇದನ್ನೆಲ್ಲ ಹತೋಟಿಗೆ ತರುವಂತಹ ಕೆಲಸಗಳನ್ನು ಕೂಡ ಇವರು ಮಾಡಿರುವಂತದ್ದು ಸುಧೀರ್ ರೆಡ್ಡಿ ಅವರು. ಮತ್ತು ಈ ಅಂದ್ರೆ ಶರತ್ ಮಡಿವಾಳ್ ಹತ್ಯೆಯಾದ ಬಳಿಕ ಕೇವಲ 6 ತಿಂಗಳಲ್ಲಿ ವರ್ಗಾವಣೆ ಕೂಡ ಆಗಿದ್ರು. ಈ ನಿಟ್ಟಿನಲ್ಲಿ ಇವರು ಅಂದ್ರೆ ಒಂದು ನಿಟ್ಟಿನಲ್ಲಿ ಇವರು ಕರಾವಳಿ ಭಾಗದಲ್ಲಿ ಒಂದು ದಕ್ಷ ಆಡಳಿತವನ್ನು SP ಆಗಿ ಆಡಳಿತವನ್ನು ಕೂಡ ನಿರ್ವಹಿಸಿದಂತವರು. ಯಾಕಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಅನೇಕರನ್ನು ಬಂಧಿಸುವ ಮುಖಾಂತರವಾಗಿ ಜೊತೆಗೆ ಅವರಿಗೆ ಅಂದ್ರೆ ಯಾರೆಲ್ಲ ಈ ಹತ್ಯೆಯಲ್ಲಿ ಅಂದ್ರೆ ಶರತ್ ಮಡಿವಾಳ್ ಹತ್ಯೆಯಲ್ಲಿ ಭಾಗವಹಿಸಿದ್ರು ಅವರನ್ನು ಅತ್ಯಂತ ಕಠಿಣ ಕ್ರಮಗಳನ್ನು ಕೈಗೊಳ್ಳುವ ಮುಖಾಂತರವಾಗಿ ಜನರ ಮನಸ್ಸಿನಲ್ಲಿ ಅಚ್ಚಳಿಯಾಗಿ ಉಳಿತಿದ್ರು. ಈಗ ಅವರು SP ಆದಂತವರು ಇದೇ ದಕ್ಷಿಣ ಕನ್ನಡ ಜಿಲ್ಲೆಗೆ ಕಮಿಷನರ್ ಆಗಿ ಭರ್ತಿ ಹೊಂದಿರುವಂತದ್ದು. ಜೊತೆಗೆ ಇವರು ಈ ದಕ್ಷಿಣ ಕನ್ನಡ ಜಿಲ್ಲೆಯ ಏನು ಕೋಮು ಗಲಭೆ ಇದೆ ಅಥವಾ ಏನು ಇಲ್ಲಿ ಅಹಿತಕರ ಘಟನೆ ನಡೀತದೆ ಇದನ್ನೆಲ್ಲ ಹತೋಟಿಗೆ ತರ್ತಾರೆ ಅಂತ ಹೇಳುವಂತ ದೃಷ್ಟಿಯಿಂದ ಇವರನ್ನು ಈಗ ಕಮಿಷನರ್ ಆಗಿ ನೇಮಕವನ್ನು ಮಾಡಿರುವಂತದ್ದು. ಕಾರ್ತಿಕ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಆದಿತ್ಯ.